ಬಸ್ಸಿನ ಒಳಗೂ ಮಳೆ ಹೊರಗೂ ಮಳೆ. ಕೆಎಸ್ಆರ್ಟಿಸಿ ಕಳಪೆ ಆಡಳಿತಕ್ಕೆ ಪ್ರಯಾಣಿಕರ ಹಿಡಿಶಾಪ. ಡಿಪೋ ಮ್ಯಾನೇಜರ್ ವಿರುದ್ಧ ಆಕ್ರೋಶ. ಸರ್ಕಾರ ಉಚಿತ ಪ್ರಯಾಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ, ಆದರೆ ನೆಮ್ಮದಿಯ ಒಂದು ಪ್ರಯಾಣ ಕೊಡೋಕ್ಕೆ ಯೋಗ್ಯತೆ ಇಲ್ವಾ? ಇದು ನಿನ್ನೆ ಮೈಸೂರಿನಿಂದ ಗುಂಡ್ಲುಪೇಟೆಗೆ ಪ್ರಯಾಣಿಸುತ್ತಿದ್ದಂತಹ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಸಂಸ್ಥೆಯ ವಿರುದ್ಧ ಆಕ್ರೋಶದಿಂದ ಆಡಿದ ಮಾತುಗಳು. ಹೊಳೆಗೆ ಬಂದರೆ ಬಸ್ಸಿನ ಒಳಗೂ ಛತ್ರಿ ಹಿಡಿದುಕೊಂಡು ಕೂರಬೇಕಾದಂಥ ದುಸ್ಥಿತಿ ನಮ್ಮ ಸರ್ಕಾರಿ ಸಾರಿಗೆಯ ಒಂದು ಬಸ್ಗಿದೆ ಸ್ನೇಹಿತರೆ. ನಿನ್ನೆ ಮೈಸೂರಿನಿಂದ ಗುಂಡ್ಲುಪೇಟೆಗೆ ಬರುತ್ತಿದ್ದಂತಹ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಮಳೆ ನೀರು ಸಂಪೂರ್ಣವಾಗಿ ಸೋರಿದ್ದು ಕುಳಿತುಕೊಳ್ಳಲು ಸೀಟುಗಳಿಲ್ಲದೆ ನಿಲ್ಲಲು ಜಾಗವಿಲ್ಲದೆ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸಿದರು. ದುಡ್ಡು ಕೊಟ್ಟು ಟಿಕೆಟ್ ಪಡೆದರೂ ನೆನೆಯುತ್ತಲೇ ಪ್ರಯಾಣಿಸಬೇಕಾದ ಈ ಅವಶ್ಯಕತೆ, ಈ ಒಂದು ಅವ್ಯವಸ್ಥೆ ಸಾರ್ವಜನಿಕರು ಆಡಳಿತ ಮಂಡಳಿಗೆ ಹಿಡಿಶಾಪ ಹಾಕಿದ್ದಾರೆ. ಕಳಪೆ ಗುಣಮಟ್ಟದ ಸಂಪೂರ್ಣ ಡ್ಯಾಮೇಜ್ ಆಗಿರುವ ವಾಹನಗಳನ್ನು ರಸ್ತೆಗೆ ಬಿಟ್ಟು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಮುಂದೆ ಇರೋದು ಮಳೆಗಾಲ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಈ ಗಂಭೀರ ಸಮಸ್ಯೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮುಂದಿನ ದಿನಗಳಲ್ಲಿ ಭಾರೀ ಮಳೆಗಾಲ ಆರಂಭವಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಕಳಪೆ ಗುಣಮಟ್ಟದ ಬಸ್ಸುಗಳನ್ನು ರಸ್ತೆಗಿಳಿಸಿದರೆ ಸಾರ್ವಜನಿಕರ ಕತೆ ಏನು? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲ ಸರ್ಕಾರಿ ವಾಹನಗಳನ್ನು ಅದರ ಗುಣಮಟ್ಟವನ್ನು ಪರಿಶೀಲಿಸಬೇಕು. ಸಂಪೂರ್ಣ ಒಂದು ದುರಸ್ತಿಗೊಂಡಂತಹ ವಾಹನಗಳನ್ನು ಮಾತ್ರ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕು ಎಂದು ಖಡಕ್ಕಾಗಿ ಒತ್ತಾಯಿಸಿದ್ದಾರೆ. ಬಸ್ಸುಗಳ ಫಿಟ್ನೆಸ್ ಪರಿಶೀಲಿಸದೆ ಕೇವಲ ಕಲೆಕ್ಷನ್ ಕಡೆಗೆ ಗಮನ ಹರಿಸುತ್ತಿರುವ ಡಿಪೋ ಮ್ಯಾನೇಜರ್ ನಡೆಗೆ ಸಾರ್ವಜನಿಕರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆಗೆ ಲಾಯಕ್ಕಿಲ್ಲದ ಇಂತಹ ಬಸ್ಸುಗಳು ರೂಟ್ಗೆ ಬಿಡಲು ಹೇಗೆ ಅನುಮತಿ ನೀಡುತ್ತಿದ್ದೀರಿ? ಇಂತಹ ಕಳಪೆ ವಾಹನಗಳಿಂದಾಗಿ ಪ್ರಯಾಣಿಕರಿಗೆ ತೊಂದರೆಯಾದರೆ ಅದಕ್ಕೆ ಡಿಪೋ ಆಡಳಿತವೇ ನೇರ ಆಗಬೇಕಾಗತ್ತೆ ಸ್ನೇಹಿತರೆ. ಜನಸಾಮಾನ್ಯರಿಂದ ಟ್ಯಾಕ್ಸ್ ವಸೂಲಿ ಮಾಡುವ ಸರ್ಕಾರಕ್ಕೆ ಬಸ್ಸಿನ ಮೇಲ್ಛಾವಣಿ ಸರಿಪಡಿಸಲು ಯೋಗ್ಯತೆ ಇಲ್ವಾ? ಡಿಪೋ ಮ್ಯಾನೇಜರ್ ಅವರ ಕಣ್ಣಿಗೆ ಬಸ್ಸುಗಳ ಈ ಒಂದು ದುಸ್ಥಿತಿ ಕಾಣಿಸ್ತಾ ಇಲ್ವಾ? ಅಥವಾ ಕಾಣಿಸ್ತಾ ಇದೆ ಅಂತ ನಟನೆ ಮಾಡ್ತಾ ಇದ್ದೀರಾ? ಇನ್ನಾದರೂ ಸಂಬಂಧಪಟ್ಟ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಗುಂಡ್ಲುಪೇಟೆ ಡಿಪೋ ಮ್ಯಾನೇಜರ್ ಅವರು ಎಚ್ಚೆತ್ತುಕೊಂಡು ಗುಣಮಟ್ಟದ ಮತ್ತು ಸುರಕ್ಷಿತವಾದ ವಾಹನಗಳನ್ನು ರಸ್ತೆಗೆ ಬಿಡಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಬಸ್ ತಡೆದು ಉಗ್ರ ಹೋರಾಟ ಮಾಡುವುದು ಖಚಿತ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.